ನಮಸ್ಕಾರ ಸ್ನೇಹಿತರೆ, ಅಥರ್ವ ಗ್ಲೋಬಲ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ತಾಳಿಕೋಟೆ ಕದನ 1565. ತಾಳಿಕೋಟೆ ಕದನವು ಭಾರತದ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಯುದ್ಧವಾಗಿದ್ದು, ಇದು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾಯಿತು. ಈ ಯುದ್ಧವು ಜನವರಿ 23, 1565 ರಂದು ವಿಜಯನಗರ ಸಾಮ್ರಾಜ್ಯ ಮತ್ತು ಡೆಕ್ಕನ್ ಸುಲ್ತಾನರ ಒಕ್ಕೂಟದ ನಡುವೆ ನಡೆಯಿತು. ತಾಳಿಕೋಟೆ ಎಂಬ ಸ್ಥಳದ ಹತ್ತಿರದ ರಕ್ಕಸಗಿ ಮತ್ತು ತಂಗಡಿ ಎಂಬ ಹಳ್ಳಿಗಳ ನಡುವೆ ಈ ಕದನ ನಡೆದಿದ್ದರಿಂದ ಇದನ್ನು ರಕ್ಕಸಗಿ ತಂಗಡಗಿ ಕದನ ಎಂದು ಕರೆಯಲಾಗುತ್ತದೆ. ತಾಳಿಕೋಟೆ ಕದನಕ್ಕೆ ಕಾರಣಗಳು: 1. ರಾಮರಾಯನ ರಾಜಕೀಯ ಹಸ್ತಕ್ಷೇಪ. ವಿಜಯನಗರದ ದಂಡನಾಯಕನಾಗಿದ್ದ ಅಳಿಯ ರಾಮರಾಯನು ಡೆಕ್ಕನ್ ಸುಲ್ತಾನರ ಆಂತರಿಕ ರಾಜಕೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದನು. ಸುಲ್ತಾನರ ನಡುವಿನ ಭಿನ್ನಾಭಿಪ್ರಾಯಗಳನ್ನು ತನ್ನ ಲಾಭಕ್ಕಾಗಿ ಬಳಸಿಕೊಳ್ಳುತ್ತಿದ್ದನು. ಈ ಹಸ್ತಕ್ಷೇಪವು ಸುಲ್ತಾನರಲ್ಲಿ ಆಕ್ರೋಶವನ್ನುಂಟು ಮಾಡಿತು. 2. ಸುಲ್ತಾನರ ಒಗ್ಗಟ್ಟು. ವಿಜಯನಗರದ ರಾಜಕೀಯ ಹಸ್ತಕ್ಷೇಪದಿಂದಾಗಿ ಅಹಮದ್ನಗರ, ಬಿಜಾಪುರ, ಗೋಲ್ಕೊಂಡ ಮತ್ತು ಬೀದರ್ ಸುಲ್ತಾನರು ತಮ್ಮೊಳಗಿನ ವೈಮನಸ್ಸು ಮರೆತು ಒಗ್ಗೂಡಿದರು. ಬೀದರ್ ಹೊರತುಪಡಿಸಿ ಉಳಿದ ಸುಲ್ತಾನರು ಪರಸ್ಪರ ವಿವಾಹ ಸಂಬಂಧಗಳ ಮೂಲಕ ತಮ್ಮ ಒಕ್ಕೂಟವನ್ನು ಬಲಪಡಿಸಿಕೊಂಡರು. 3. ಧಾರ್ಮಿಕ ದ್ವೇಷ. ಸುಲ್ತಾನರಲ್ಲಿ ವಿಜಯನಗರದ ವಿರುದ್ಧ ಧಾರ್ಮಿಕ ದ್ವೇಷವೂ ಇತ್ತು. ವಿಜಯನಗರ ಹಿಂದೂ ಸಾಮ್ರಾಜ್ಯವಾಗಿದ್ದರಿಂದ ಅದನ್ನು ನಾಶಪಡಿಸುವುದು ಸುಲ್ತಾನರ ಸಾಮಾನ್ಯ ಗುರಿಯಾಗಿತ್ತು. 4. ರಾಮರಾಯನ ವರ್ತನೆ. ರಾಮರಾಯನು ಕೆಲವು ಸುಲ್ತಾನರನ್ನು ಅವಮಾನಿಸಿದ್ದು ಮತ್ತು ಅವರ ಪ್ರದೇಶಗಳನ್ನು ಆಕ್ರಮಿಸಿದ್ದು ಕೂಡ ಯುದ್ಧಕ್ಕೆ ಪ್ರಮುಖ ಕಾರಣವಾಯಿತು. ಇದು ಸುಲ್ತಾನರ ಒಕ್ಕೂಟ ರಚನೆಗೆ ನೇರ ಕಾರಣವಾಯಿತು. ತಾಳಿಕೋಟೆ ಕದನದಲ್ಲಿ ನಡೆದ ಪ್ರಮುಖ ಘಟನೆಗಳು. ತಾಳಿಕೋಟೆ ಕದನವು ಇಂದಿನ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಎಂಬ ಸ್ಥಳದ ಸಮೀಪವಿರುವ ಕೃಷ್ಣಾ ನದಿಯ ದಡದಲ್ಲಿ ನಡೆಯಿತು. ಸೇನಾ ಸಂಘಟನೆ. ಡೆಕ್ಕನ್ ಸುಲ್ತಾನರ ಒಕ್ಕೂಟದಲ್ಲಿ ಅಹಮದ್ ನಗರದ ಹುಸೇನ್ ನಿಜಾಮ್ ಶಾ, ಬಿಜಾಪುರದ ಇಬ್ರಾಹಿಂ ಆದಿಲ್ ಶಾ, ಗೋಲ್ಕೊಂಡದ ಇಬ್ರಾಹಿಂ ಕುತುಬ್ ಶಾ ಮತ್ತು ಬೀದರ್ನ ಅಲಿ ಬರಿದ್ ಶಾ ಪಾಲ್ಗೊಂಡಿದ್ದರು. ಇವರಿಗೆ ಅಳಿಯ ರಾಮರಾಯನ ನಾಯಕತ್ವದಲ್ಲಿ ವಿಜಯನಗರ ಸೈನ್ಯವು ಪ್ರಬಲ ಸವಾಲು ನೀಡಿತು. ಯುದ್ಧದ ಆರಂಭ. ಯುದ್ಧವು ಜನವರಿ 23, 1565 ರಂದು ಆರಂಭವಾಯಿತು. ವಿಜಯನಗರದ ಸೈನ್ಯವು ಸುಲ್ತಾನರ ಸೈನ್ಯಕ್ಕಿಂತ ದೊಡ್ಡದಾಗಿದ್ದರೂ ಸುಲ್ತಾನರು ಬಂದೂಕು ಮತ್ತು ಫಿರಂಗಿಗಳನ್ನು ಪರಿಣಾಮಕಾರಿಯಾಗಿ ಬಳಸಿದರು. ರಾಮರಾಯನ ಹತ್ಯೆ. ಯುದ್ಧವು ನಿರ್ಣಾಯಕ ಹಂತದಲ್ಲಿದ್ದಾಗ ವಿಜಯನಗರದ ಸೇನೆಯ ಮುಖಂಡನಾಗಿದ್ದ ಅಳಿಯ ರಾಮರಾಯನು ಕೆಲವು ಕಾರಣಗಳಿಂದಾಗಿ ತನ್ನ ಆನೆಯಿಂದ ಕೆಳಗಿಳಿಯಬೇಕಾಯಿತು. ಈ ಸಂದರ್ಭವನ್ನು ಬಳಸಿಕೊಂಡ ಸುಲ್ತಾನರ ಸೈನಿಕರು ಆತನನ್ನು ಸೆರೆಹಿಡಿದರು. ಅಹಮದ್ ನಗರದ ನಿಜಾಮ್ ಶಾ ರಾಮರಾಯನ ಶಿರಚ್ಛೇದ ಮಾಡಿ ವಿಜಯನಗರ ಸೈನಿಕರಿಗೆ ಪ್ರದರ್ಶಿಸಿದನು. ಸೇನೆಯ ಸೋಲು. ನಾಯಕನ ಹತ್ಯೆಯ ನಂತರ ವಿಜಯನಗರದ ಸೇನೆಯು ಸಂಪೂರ್ಣವಾಗಿ ನೈತಿಕ ಸ್ಥೈರ್ಯ ಕಳೆದುಕೊಂಡು ದಿಕ್ಕಾಪಾಲಾಯಿತು. ವಿಜಯನಗರದ ಸೋಲಿಗೆ ಕಾರಣಗಳು. ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯದ ಸೋಲಿಗೆ ಪ್ರಮುಖ ಕಾರಣಗಳಲ್ಲಿ ಅದರ ಸೈನ್ಯದ ಬಲಾಬಲ ಮತ್ತು ಸಿದ್ಧತೆಗಳಲ್ಲಿನ ಕೊರತೆ. ಸುಲ್ತಾನರ ಒಕ್ಕೂಟದ ಸೈನ್ಯವು ವಿಜಯನಗರದ ಸೈನ್ಯಕ್ಕಿಂತ ಹೇಗೆ ಭಿನ್ನವಾಗಿತ್ತು ಎಂಬುದರ ವಿವರ ಇಲ್ಲಿದೆ. ವಿಜಯನಗರ ಸೈನ್ಯ. 1. ಸಂಖ್ಯಾಬಲ. ವಿಜಯನಗರದ ಸೈನ್ಯವು ಸಂಖ್ಯೆಯಲ್ಲಿ ಬೃಹತ್ತಾಗಿತ್ತು. ಕೆಲವು ಇತಿಹಾಸಕಾರರ ಪ್ರಕಾರ ವಿಜಯನಗರದ ಸೈನ್ಯದಲ್ಲಿ 1,40,000 ಪದಾತಿಗಳು, 10,000 ಅಶ್ವಸೈನ್ಯ ಮತ್ತು 100ಕ್ಕಿಂತಲೂ ಹೆಚ್ಚು ಯುದ್ಧದ ಆನೆಗಳಿದ್ದವು. ಸಂಖ್ಯೆಯಲ್ಲಿ ಇದು ಸುಲ್ತಾನರ ಒಕ್ಕೂಟದ ಸೈನ್ಯಕ್ಕಿಂತಲೂ ದೊಡ್ಡದಾಗಿತ್ತು. 2. ಶಸ್ತ್ರಾಸ್ತ್ರಗಳು. ವಿಜಯನಗರ ಸೈನ್ಯದ ಒಂದು ದೊಡ್ಡ ದೌರ್ಬಲ್ಯವೆಂದರೆ ಅವರು ಬಳಸಿದ ಹಳೆಯ ಮಾದರಿಯ ಶಸ್ತ್ರಾಸ್ತ್ರಗಳು. ಅವರು ಮುಖ್ಯವಾಗಿ ಭರ್ಚಿಗಳು, ಕತ್ತಿಗಳು ಮತ್ತು ಬಿಲ್ಲುಗಳನ್ನು ಬಳಸುತ್ತಿದ್ದರು. ಇದು ಸುಲ್ತಾನರ ಸೈನ್ಯದ ಆಧುನಿಕ ಶಸ್ತ್ರಾಸ್ತ್ರಗಳ ಎದುರು ಪರಿಣಾಮಕಾರಿಯಾಗಿರಲಿಲ್ಲ. 3. ರಚನೆ ಮತ್ತು ತಂತ್ರ. ವಿಜಯನಗರದ ಸೇನೆಯು ಪ್ರಮುಖವಾಗಿ ಕಾಲಾಳು ದಳವನ್ನು ಅವಲಂಬಿಸಿತ್ತು. ಆದರೆ ಕುದುರೆಗಳ ಸಂಖ್ಯೆ ಕಡಿಮೆಯಿತ್ತು. ಆನೆಗಳ ಮೇಲಿದ್ದ ದಂಡನಾಯಕರು ಯುದ್ಧವನ್ನು ನಿಧಾನಗೊಳಿಸುತ್ತಿದ್ದರು. ಇದು ಕ್ಷಿಪ್ರ ಚಲನೆಗೆ ಅಡ್ಡಿಯುಂಟು ಮಾಡಿತು. 4. ಆತ್ಮವಿಶ್ವಾಸ. ವಿಜಯನಗರದ ನಾಯಕನಾದ ಅಳಿಯ ರಾಮರಾಯನು ತನ್ನ ಸೈನ್ಯದ ಸಾಮರ್ಥ್ಯದ ಬಗ್ಗೆ ಹೆಚ್ಚು ಆತ್ಮವಿಶ್ವಾಸಿಯಾಗಿದ್ದನು. ಇದು ಸುಲ್ತಾನರ ಸೈನ್ಯವನ್ನು ಹಗುರವಾಗಿ ಕಾಣಲು ಕಾರಣವಾಯಿತು ಮತ್ತು ಆತನ ರಾಜಕೀಯ ಹಸ್ತಕ್ಷೇಪವು ಸುಲ್ತಾನರು ಒಗ್ಗೂಡುವಂತೆ ಮಾಡಿತು. ದಖನ್ ಸುಲ್ತಾನರ ಒಕ್ಕೂಟದ ಸೈನ್ಯ. 1. ಸಂಖ್ಯಾಬಲ. ಸುಲ್ತಾನರ ಸೈನ್ಯವು ವಿಜಯನಗರದ ಸೈನ್ಯಕ್ಕಿಂತ ಸಂಖ್ಯೆಯಲ್ಲಿ ಚಿಕ್ಕದಾಗಿತ್ತು. ಒಕ್ಕೂಟದ ಸೈನ್ಯದಲ್ಲಿ 80,000 ಪದಾತಿಗಳು ಮತ್ತು ಸುಮಾರು 30,000 ಅಶ್ವಸೈನ್ಯವಿತ್ತು. 2. ಶಸ್ತ್ರಾಸ್ತ್ರಗಳು. ಈ ಸೈನ್ಯದ ಅತಿ ದೊಡ್ಡ ಬಲವೆಂದರೆ ಅವರು ಹೊಂದಿದ್ದ ಆಧುನಿಕ ಫಿರಂಗಿಪಡೆ. ಯುದ್ಧದಲ್ಲಿ ಅವರು ಫಿರಂಗಿಗಳನ್ನು ಪರಿಣಾಮಕಾರಿಯಾಗಿ ಬಳಸಿದರು. ಅವುಗಳಲ್ಲಿ ಮಲಿಕೆ ಮೈದಾನ ಫಿರಂಗಿ ಪ್ರಮುಖ ಪಾತ್ರವಹಿಸಿತು. ಇದರ ಜೊತೆಗೆ ಅವರು ಉದ್ದವಾದ ಈಟಿಗಳನ್ನು ಮತ್ತು ಆಧುನಿಕ ಯುದ್ಧ ತಂತ್ರಗಳನ್ನು ಅಳವಡಿಸಿಕೊಂಡಿದ್ದರು. 3. ರಚನೆ ಮತ್ತು ತಂತ್ರ. ಸುಲ್ತಾನರ ಸೇನೆಯು ಶಿಸ್ತುಬದ್ಧವಾಗಿತ್ತು ಮತ್ತು ವೇಗವಾಗಿ ಚಲಿಸುವ ಅಶ್ವಸೈನ್ಯವನ್ನು ಹೆಚ್ಚಾಗಿ ಹೊಂದಿತ್ತು.
ಅವರ ಫಿರಂಗಿ ಪಡೆಯನ್ನು ಯುರೋಪಿಯನ್ ಮತ್ತು ಟರ್ಕಿಶ್ ತಜ್ಞರು ನಿರ್ವಹಿಸುತ್ತಿದ್ದರು. ಈ ಆಧುನಿಕ ಶಸ್ತ್ರಾಸ್ತ್ರಗಳು ಮತ್ತು ಪರಿಣತ ಸೈನಿಕರು ವಿಜಯನಗರದ ಸೈನ್ಯದ ಮೇಲೆ ತೀವ್ರ ಪರಿಣಾಮ ಬೀರಿದವು. 4. ಒಗ್ಗಟ್ಟು. ತಮ್ಮೊಳಗಿನ ವೈಮನಸ್ಸುಗಳನ್ನು ಬದಿಗಿಟ್ಟು ವಿಜಯನಗರ ಸಾಮ್ರಾಜ್ಯವನ್ನು ಸೋಲಿಸಲು ಸುಲ್ತಾನರು ಒಂದಾದರು. ಇದು ಯುದ್ಧದಲ್ಲಿ ಅವರಿಗೆ ದೊಡ್ಡ ಶಕ್ತಿ ನೀಡಿತು. ಸಂಖ್ಯಾಬಲದಲ್ಲಿ ವಿಜಯನಗರದ ಸೈನ್ಯವು ಹೆಚ್ಚಿದ್ದರೂ ಸುಲ್ತಾನರ ಸೈನ್ಯವು ತಂತ್ರಜ್ಞಾನ, ಶಿಸ್ತು ಮತ್ತು ಒಗ್ಗಟ್ಟಿನಲ್ಲಿ ಮುಂದಿತ್ತು. ಯುದ್ಧದ ಆರಂಭದಲ್ಲಿ ವಿಜಯನಗರದ ಸೈನ್ಯವು ಯಶಸ್ಸು ಕಂಡರೂ ಸುಲ್ತಾನರ ಫಿರಂಗಿ ದಾಳಿಗೆ ಸಿಲುಕಿ ದಿಕ್ಕಾಪಾಲಾಯಿತು. ರಾಮರಾಯನ ಹತ್ಯೆಯಾದ ನಂತರ ಈ ಸೈನ್ಯದ ಸ್ಥೈರ್ಯ ಸಂಪೂರ್ಣವಾಗಿ ಕುಸಿಯಿತು. ಈ ಯುದ್ಧವು ಕೇವಲ ಸೇನೆಯ ಸಂಖ್ಯಾಬಲದಿಂದ ಅಲ್ಲ, ಬದಲಾಗಿ ತಂತ್ರಜ್ಞಾನ ಮತ್ತು ನಾಯಕತ್ವದ ಗುಣಮಟ್ಟದಿಂದ ಗೆಲುವು ನಿರ್ಧಾರವಾಗುತ್ತದೆ ಎಂಬುದನ್ನು ತೋರಿಸಿಕೊಟ್ಟಿತು. ತಾಳಿಕೋಟೆ ಕದನದ ಪರಿಣಾಮಗಳು. 1. ವಿಜಯನಗರ ಸಾಮ್ರಾಜ್ಯದ ಪತನ. ಈ ಯುದ್ಧವು ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ನೇರ ಕಾರಣವಾಯಿತು. ಸಾಮ್ರಾಜ್ಯವು ಸಂಪೂರ್ಣವಾಗಿ ನಾಶವಾಗಲಿಲ್ಲವಾದರೂ ಅದರ ಶಕ್ತಿ ಮತ್ತು ವೈಭವ ಸಂಪೂರ್ಣವಾಗಿ ಕಳೆದುಹೋಯಿತು. 2. ಹಂಪಿಯ ನಾಶ. ಕದನದ ನಂತರ ಸುಲ್ತಾನರ ಸೈನ್ಯವು ವಿಜಯನಗರದ ರಾಜಧಾನಿ ಹಂಪಿಗೆ ನುಗ್ಗಿ ಅದನ್ನು ಭಾರಿ ಪ್ರಮಾಣದಲ್ಲಿ ಲೂಟಿ ಮಾಡಿತು ಮತ್ತು ನಾಶಗೊಳಿಸಿತು. ಭವ್ಯವಾದ ದೇವಾಲಯಗಳು, ಅರಮನೆಗಳು ಮತ್ತು ಕಟ್ಟಡಗಳನ್ನು ಧ್ವಂಸಗೊಳಿಸಲಾಯಿತು. ಇಂದಿಗೂ ಹಂಪಿಯ ಅವಶೇಷಗಳು ಈ ಭೀಕರತೆಯ ಕಥೆ ಹೇಳುತ್ತವೆ. 3. ರಾಜಧಾನಿ ವರ್ಗಾವಣೆ. ಯುದ್ಧದ ನಂತರ ಅಳಿಯ ರಾಮರಾಯನ ಸಹೋದರ ತಿರುಮಲರಾಯನು ಬದುಕಿದ್ದ ರಾಜಮನೆತನದ ಸದಸ್ಯರನ್ನು ಮತ್ತು ನಿಧಿಗಳನ್ನು ತೆಗೆದುಕೊಂಡು ಪೆನುಗೊಂಡಕ್ಕೆ ಓಡಿಹೋಗಿ ಅಲ್ಲಿಂದ ಆಡಳಿತ ನಡೆಸಲು ಪ್ರಾರಂಭಿಸಿದನು. ನಂತರ ರಾಜಧಾನಿಯನ್ನು ಚಂದ್ರಗಿರಿ ಮತ್ತು ನಂತರ ವೆಲ್ಲೂರಿಗೆ ವರ್ಗಾಯಿಸಲಾಯಿತು. 4. ಪಾಳೇಗಾರರ ಉಗಮ. ಕೇಂದ್ರ ಸರ್ಕಾರದ ಶಕ್ತಿ ಕುಂದಿದ ನಂತರ ವಿಜಯನಗರದ ಅಧೀನದಲ್ಲಿದ್ದ ಪಾಳೇಗಾರರು ಸ್ವತಂತ್ರವಾಗಿ ಆಳ್ವಿಕೆ ನಡೆಸಲು ಪ್ರಾರಂಭಿಸಿದರು. ಉದಾಹರಣೆಗೆ, ಕೆಳದಿ, ಮೈಸೂರು ಮತ್ತು ಚಿತ್ರದುರ್ಗದ ಪಾಳೇಗಾರರು ಸ್ವತಂತ್ರ ರಾಜ್ಯಗಳಾಗಿ ಹೊರಹೊಮ್ಮಿದರು. 5. ದಕ್ಷಿಣ ಭಾರತದಲ್ಲಿ ರಾಜಕೀಯ ಬದಲಾವಣೆ. ತಾಳಿಕೋಟೆ ಕದನವು ದಕ್ಷಿಣ ಭಾರತದಲ್ಲಿ ಹಿಂದೂ ಸಾಮ್ರಾಜ್ಯದ ಪ್ರಭುತ್ವವನ್ನು ಕೊನೆಗೊಳಿಸಿ ಡೆಕ್ಕನ್ ಸುಲ್ತಾನರು ಪ್ರಬಲರಾಗಿ ಬೆಳೆಯಲು ಅವಕಾಶ ನೀಡಿತು. ಧನ್ಯವಾದಗಳು.